ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ನಾಡ್ಪಲು ಗ್ರಾಮದ ನೆಲ್ಲಿಕಟ್ಟೆ ಎಂಬಲ್ಲಿ ನಾರಾಯಣ್ ಆಚಾರ್ ಅವರ ಸಂದರ್ಶನಕ್ಕೆ ಬಂದಿದ್ದೇನೆ. ಗಾಯವಾದ್ರೆ ಅಥವಾ ಏನಾದರೂ ಮಂಡಿ ನೋವಿದ್ರೆ, ಬೆನ್ನು ನೋವಿದ್ರೆ, ಹಾಗೆ ಸೊಂಟ ನೋವಿದ್ರೆ, ಹೀಗೆ ಏನಾದರೂ ನಿಮಗೆ ಶುಗರ್ ಇದ್ದು ಗಾಯವಾದಾಗ ಅದು ಗುಣವಾಗದೇ ಇದ್ರೆ, ಸೊ ಇವರು ಅಂಥದಕ್ಕೂ ಕೂಡ ಔಷಧಿಯನ್ನು ಕೊಟ್ಟು ಗುಣ ಮಾಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಇವರು ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ. ಈ ವಿಡಿಯೋವನ್ನು ತಾವು ಮುಂದುವರಿಸುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬೆಸ್ಟ್ ವಿಡಿಯೋಸ್ಗಳು ನಿಮಗೆ ಸಿಗ್ಬೇಕಂದ್ರೆ ಈ ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮುಂದಿನ ಬೆಸ್ಟ್ ವಿಡಿಯೋಸ್ಗಳು ನಿಮಗೆ ಸಿಗ್ತದೆ. ಬನ್ನಿ ಇವತ್ತು ಅವರನ್ನು ಸಂದರ್ಶಿಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ನೀವು ಏನಾದರೂ ಗಾಯವಾದಾಗ ನೀವು ಮೆಡಿಸಿನ್ ಕೊಡ್ತೀರಲ್ಲ, ಔಷಧಿ ಕೊಡ್ತೀರಿ, ಈಗ ಯಾವ್ದು ಆಯುರ್ವೇದಿಕ್ ಅಲ್ವಾ? ಸೊ ಅದು ಯಾವ್ದಕ್ಕೆಲ್ಲ ನೀವು ಔಷಧಿ ಕೊಡ್ತೀರಿ ಅಂತ ಹೇಳಿ ಒಂದು ಹೇಳ್ಬೋದಾ? ಅಂದ್ರೆ ಅದು ಹದ ಸಾಧಾರಣ ಪೆಟ್ಟದ್ದು ಕಾಲು ಮುರಿದಕ್ಕೆಲ್ಲ ನಾನು ಹೇಳೋದಿಲ್ಲ, ನಮಗೆ ಗ್ಯಾರಂಟಿ ಗೊತ್ತಿಲ್ಲ. ಮತ್ತೆ ಎರಡನೇ, ಈಗ ಕತ್ತಿದಾಗಿದ್ರೆ ಎಂತ ಗಾಯ ಆದ್ರೂ ಅದು ಮೆಡಿಸಿನ್ ಅಲ್ಲಿ ಗುಣ ಆಗ್ತದೆ. ಎಂತ ಆದ್ರೂ ಈಗ ಯಾರೋ ಒಬ್ರು ಬಿದ್ದು ಅವ್ರಿಗೆ ಗಾಯ ಆಯ್ತಪ್ಪ, ಅಥವಾ ಆಕ್ಸಿಡೆಂಟ್ ಆಗಿ ಗಾಯವಾಯ್ತಪ್ಪ, ಅಥವಾ ಕತ್ತಿತಾಗಿ ಆಯ್ತು, ಅದಕ್ಕೆಲ್ಲ ನೀವು ಕೊಡ್ತೀರಿ. ಅಂದ್ರೆ ಅದಕ್ಕೆ ಈಗ ನೀವು ಒಂದು ಮೆಡಿಸಿನ್ ಮಾಡ್ಬೇಕಾದ್ರೆ ಅದಕ್ಕೆ ಏನೆಲ್ಲ ಹಾಕ್ತೀರಿ ಅನ್ನೋದು? ಅಂದ್ರೆ ನಾವು ಗಿಡಮೂಲಿಕೆ ಎಲ್ಲ ಅದಕ್ಕೆ ಮುಂಚಿನ ವಾಡಿಕೆ ಪ್ರಕಾರ ಗಿಡಮೂಲಿಕೆ ಹಾಕಿದ್ದು ಹೇಳುದ. ಹೌದೌದೌದು. ಹಾಗಾಗಿ ಹೋಗಿ ನಾನು ಗಿಡಮೂಲಿಕೆದ್ದು ಹೇಳುದಿಲ್ಲ ಅಲ್ಲ. ಅಂದ್ರೆ ನೀವು ಇಲ್ಲಿ ಮನೆಯಲ್ಲೇ ಸಿಗುವಂತದ್ದ ಅಥವಾ ಕಾಡಲ್ಲಿ ಏನಾದ್ರು? ಕಾಡಲ್ಲಿ ಸಿಗ್ತದೆ ಕೆಲವು ಸರಿ. ಇನ್ನು ವೈಶಾಖದಲ್ಲಿ ಇಲ್ಲಿಗೆಲ್ಲ ಸಿಗ್ತದೆ. ಈಗ ಇನ್ನು ವೈಶಾಖ ಸರಿ ಒಣ ಜಾಸ್ತಿ ಆದಾಗ ಮೆಡಿಸಿನ್ ಕೆಲವು ಸಿಗುದೆಲ್ಲ ದೂರ ಹೋಗ್ಬೇಕಾಗ್ತದೆ. ಹೌದಾ? ಅಂದ್ರೆ ಆ ಒಂದು ಬೇರು, ಅದು ಎಂತ ಬೇರು ಅಥವಾ ಎಲೆ? ಅದು ಎಲೆ ಉಂಟು, ಒಂದು ಜಾತಿ ಇದರದ್ದು ಕೆತ್ತೆ, ಮತ್ತೆ ಬೇರು. ಎಲೆ, ಬೇರು, ಕೆತ್ತೆ, 3 ಟೈಪ್ ಇದಿರ್ತದೆ. ಅಂದ್ರೆ 3 ಬೇರೆ ಬೇರೆ ಅಥವಾ ಒಂದೇ ಮರದ್ದ? ಒಂದೇ ಮರದ್ದಲ್ಲ, ಅದು ಬೇರೆ ಬೇರೆ ಹಾಕ್ಬೇಕು. ಹೌದಾ? ಒಂದೇ ಇದು ಹಾಕಿದ್ರೆ ಆಗುದಿಲ್ಲ. ಮತ್ತೆ ಇನ್ನು ಅಂಗಡಿ ಜಿನ್ ಸಾಮಾನು ಕೆಲವು ಹಾಕ್ಲಿಕ್ಕೆ ಉಂಟು. ಹೌದಾ? ಹೌದೌದು. ಎಣ್ಣೆ. ಅದಂದ್ರೆ ಈಗ ನೀವೇ ಕಲ್ತದ್ದ ಅಥವಾ ಯಾರಾದ್ರೂ ಹೇಳಿಕೊಟ್ಟದ್ದ? ಅಂದ್ರೆ ನಮ್ಮ ತಂದೆಯವರು ಒಂದು ಮೆಡಿಸಿನ್ ಮಾಡ್ತಾ ಇದ್ರು, ಮತ್ತೆ ಗಾಯಕ್ಕೆ ಇದಾಗ್ಲಿಕ್ಕೆ ಅದು ನಾನೇ ಬೇರೆ ಎಲ್ಲ ಹೊಳ್ಕೊಂಡು ಹಿಡಿದು ನಾನು ಮಾಡಿದ್ದೆ. ಅಂದ್ರೆ ತಂದೆಯವರು ಮಾಡ್ತಿದ್ರ ಸೇಮ್ ಅದೇ ರೀತಿ ನೀವೇನ್ ಮಾಡ್ತೀರಾ? ಇಲ್ಲ, ತಂದೆಯವ್ರು ಮಾಡ್ತಿರ್ಲಿಲ್ಲ. ತಂದೆಯವರು ಮಾಡ್ತಿರ್ಲಿಲ್ಲ. ಅವರು ಒಂದು 2 ಬಗೆ ಕೆತ್ತೆ ಹಾಕಿ ಇದ್ ಮಾಡ್ತಾ ಇದ್ರು. ಮತ್ತೆ ನನಗೆ ಅಂದ್ರೆ ಮುಂಚೆ ಬೆನ್ನು ನೋವು ತುಂಬಾ ಇತ್ತು. ನಂಗೆ ಬೆನ್ನು ನೋವು ತುಂಬಾ ಇದ್ದವಾಗ ನಾನು ಅದೆಂತ ಈಗ ಮಾತ್ರೆ ಹೆಸರು ಬರದೆ ಒಂದು ಇಷ್ಟು ಉದ್ದ ಮಾತ್ರೆ ಉಂಟು. ನಾನು ಎಲ್ಲ ಕಾಡಿಗೆ ಹೋಗುದಾದ್ರೆ ಯಾವ್ದಾದ್ರು ಹೊರೆ ಹೊತ್ತು ಬರ್ಬೇಕಾದ್ರೆ ಆ ಮಾತ್ರೆ ಒಂದು ತಕೊಂಡು ಮತ್ತು ಹೊತ್ಕೊಂಡು ಹೋಗ್ತಿದ್ರಿ ನೀವು? ಹೋಗ್ತಿದ್ದೆ. ಅದು ಇಲ್ಲಿ ಒಬ್ರು ಡಾಕ್ಟರ್ ಹೇಳಿದ್ರು, ನೀವು ಆ ಮಾತ್ರೆ ತಕೊಳ್ಬೇಡಿ, ಅದು ಒಳ್ಳೇದಲ್ಲ ನಿಮ್ಗೆ ಅಂತ ಹೇಳಿದ್ರು. ಅಲ್ಲಿಗೆ ಬಿಟ್ಟೆ. ನೋಡುವ, ನಮಗೆ ನಾವು ಜೀವನ ಮಾಡ್ಬೇಕಲ್ವ? ಹೌದು. ಅದಕ್ಕಾಗಿ ನಾನು ಬೇರೆ ಗಿಡಮೂಲಿಕೆ ಹುಡುಕಿ ಇದ್ ಮಾಡಿದ್ದೆ. ನೀವೇ ಪ್ರಯತ್ನ ಮಾಡಿ ಫಸ್ಟ್ ಗೆ ನಿಮ್ಗೆ ನೀವು ಕೊಟ್ಕೊಂಡ್ರಿ ಅಂತ. ಈಗ ಏನಾದ್ರು ಗಾಯ ಆದ್ರೆ ನೀವೇ ನಿಮ್ಗೆ ಹಚ್ಕೊಂಡಿದ್ದೆ. ಅದು ಗಾಯ ಕಡಿಮೆ ಆದಾಗ ನೀವು ಬೇರೆಯವರಿಗೆಲ್ಲ ತಿಳಿಸಿದ್ರಿ ಅನ್ನುವಂಥದ್ದಲ್ಲ? ನನಗೆ ಇಲ್ಲಿ ಕೈ ಕತ್ತಿತಾಗಿ ಇಲ್ಲಿ ಕಂಪ್ಲೀಟ್ ನರ ಕಟ್ ಆಗಿದೆ ಗೊತ್ತಾಗ್ತದೆ. ಇನ್ನು ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ. ಆಸ್ಪತ್ರೆಗೆ ಹೋಗಿದ್ದಲ್ಲ, ಇದು ಮನೆ ನಾನೇ ಇದ್ ಮಾಡಿ ಈಗ ಜಾಯಿಂಟ್ ಆಗಿದೆ ನರ. ಆಗ್ಬೋದು. ಅಂದ್ರೆ ನಿಮ್ದೇ ಔಷಧಿಯಿಂದ? ನಮ್ದೇ ಔಷಧಿಯಿಂದ. ಎರಡನೇಯಾಗಿ ಒಂದು 3 ವರ್ಷ ಆಯ್ತು, ಕಾಲಿಗೆ ಪೆಟ್ಟಾಯ್ತು. ಇಲ್ಲಿ ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋಗಿ ಐತಾಳ್ರಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೇಳಿದ್ರು, ನೀವು ಉಡುಪಿಗೆ ಹೋಗ್ಬೇಕು, ಆಪರೇಷನ್ ಆಗ್ಬೇಕು, ಸ್ಕ್ರೂ ಹಾಕ್ಬೇಕು ಅಂತ ಹೇಳಿದ್ರು. ಹೋದೆ, ನನ್ನ ಮಗನೇ ಕರ್ಕೊಂಡೋದ ಉಡುಪಿಗೆ. ಕರ್ಕೊಂಡೋಗಿ ಅಲ್ಲಿ ಹೋದ ಕೂಡಲೇ ಅಲ್ಲಿ ಹೇಳಿದ್ರು, ನೀವು ಆಪರೇಷನ್ ಮಾಡಿ ಸ್ಕ್ರೂ ಹಾಕ್ಬೇಕು ಅಂತ ಹೇಳಿ. ಬೇಡ ಆಪರೇಷನ್ ಬೇಡ, ಬ್ಯಾಂಡೇಜ್ ಹಾಕ್ಬೇಕು ಅಂದೆ. ಹಾಕಿದ್ರು ಸಾಕು. ಅಂದ್ರೆ ನೀವೇ ಹೇಳಿದ್ದು ಬ್ಯಾಂಡೇಜ್ ಮಾತ್ರ ಸಾಕು? ನಾನು ಹೇಳಿದ್ದು ಬ್ಯಾಂಡೇಜ್ ಹಾಕೊಂಡ್ಬಂದು 3 ದಿವಸ ಇದ್ದದ್ದು ನಾನು.
ಹಾ ಬೆಂಡೆಗೆ. ಕಡೆಗೆ ಎಂತ ಆಯ್ತು, ನನಗೆ ನಾನು ಗದ್ದೆ ಸಾಗುವಳಿ ಮಾಡ್ಕೊಂಡಿದ್ದೆ. ಹ್ಮ್ ಮಳೆಗಾಲದಲ್ಲಿ ತುಂಬಾ ಕೆಸರು ಎಲ್ಲ ತೊಳೆದು ಬಂತು, ಅಂಗಳದಲ್ಲಿ ಬಂತು. ಆ ಗದ್ದೆ ಕೆಸರು ಹೋಗುವಾಗ ನನಗೆ ಆಗ್ಲಿಲ್ಲ ನೋಡ್ಲಿಕ್ಕೆ. ಹಾ ಹೋದೆ ಕೇಸರಿ ಕಾಲು ಹಾಕಿದೆ, ಕಾಲು ತುಂಬಾ ಬೆಂಡೆ ತುಂಬಾ ಕೆಸರು ಹೋಯ್ತು ಹಾ ಒಳಗೆ. ಹ್ಮ್ 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 ಅದೆಂತ ಮಾಡಿದೆ, ಕಡೆಗೆ ನಾನೇ ಬ್ಯಾಂಡೇಜ್ 3 ದಿವಸಕ್ಕೆ ತೆಗ್ದೆ. ಹಾ ಕಡೆಗೆ ಮತ್ತೆ ಹಾಗೆ ಇತ್ತು. ನಾನು ಅದ್ರ ಮೇಲೆ ಎಣ್ಣೆ ಹಾಕಿ, ಈ ಬ್ಯಾಂಡೇಜ್ ಬಟ್ಟೆ ಉಂಟಲ್ಲ ಅದು ತಗೊಂಬಂದು ಕಾಲಿಗೆ ಸುತ್ತಿ ಇದು ನಾನೇ ಇದು ಮಾಡಿದೆ. ಇದೇ ಎಣ್ಣೆ, ಹಾ ನಿಮ್ದೇ ಎಣ್ಣೆ ಹಾಕಿ, ನಮ್ದೇ ಎಣ್ಣೆ ಹಾಕಿ ಇದು ಮಾಡ್ಕೊಂಡಿದ್ದೆ. ಕಡೆಗೆ ಒಂದು 4 ದಿವಸ, 1 ವಾರನೇ ಹೋಗಿದೆ. ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇ ತೆಗಿಬೇಕಂತ ಹೇಳಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಬೈದ್ರು. ನಾನು ಕಡೆಗೆ ಡಾಕ್ಟರ್ ಅಂತ ಹೇಳಿದೆ, ಹೀಗೀಗಾಗಿದೆ, ಕಾಲು ವಾಸನೆ ಬರ್ಲಿಕ್ಕೆ ಶುರು ಆಯ್ತು ಬ್ಯಾಂಡೇಜ್ ಒಳಗೆ. ಸುತ್ತ ಇಲ್ಲಿ ಕಾಲು ಒಳಗೆ ಸುತ್ತ ಬ್ಯಾಂಡೇಜ್ ಇದಾಗಿ ವಾಸನೆ ಬರ್ಲಿಕ್ಕೆ, ಹಾಗಾಗಿ ಹೋಗಿ ನಾನು ತೆಗ್ದೆ. ಎಕ್ಸ್ರೇ ತೆಗಿಲಿಕ್ಕೆ ಹೋಗುವಾಗ ಅವನು ಜೋರ್ ಮಾಡ್ದ. ಹೌದಾ? ಯಾಕೆ ತೆಗ್ದ? ಎಕ್ಸ್ರೇ ತೆಗಿಲಿಕ್ಕೆ ಆಗೋದಿಲ್ಲ, ಬ್ಯಾಂಡೇಜ್ ಹಾಕ್ಬೇಕು ಅಂತ ಆಯ್ತಂದೆ. ಕಡೆಗೆ ಅವನಿಗೂ ನಾನು ಜೋರ್ ಮಾಡಿದೆ, ನೀನು ಎಕ್ಸ್ರೇ ತೆಗಿಯುದಾದ್ರೆ ತೆಗಿ, ಇಲ್ಲಿ ಡಾಕ್ಟರ್ ಹತ್ರ ಹೇಳ್ತೇನೆ ನಾನು. ಡಾಕ್ಟರ್ ಹತ್ರ ಹೇಳಿ ನಾನು ಎಕ್ಸ್ರೇ ತೆಗಿಲಿಕ್ಕೆ ಇಲ್ಲಿ ಬಂದಿದ್ದೆ ಅಂದೆ. ಕಡೆಗೆ 50 ರೂಪಾಯಿ ಕಟ್ಟಿ ಬನ್ನಿ, ಇದು ತೆಗೆದು ಕೊಟ್ಟು ಡಾಕ್ಟರ್ ಹತ್ರ ತೋರಿಸಿದೆ. ಎಕ್ಸ್ರೇ ನೀವು ಇಲ್ಲಿ ಅಜ್ಜರ ಕಡೆಗೆ ಹೋಗಿ ಬ್ಯಾಂಡೇಜ್ ಮಾಡ್ಕೊಂಡು ಬನ್ನಿ ಅಂದ್ರೆ ಆಯ್ತು ಅಂದೆ. ನಾನು ಬ್ಯಾಂಡೇಜ್ ಹೋಗ್ಲಿಲ್ಲ. ಮನೆಯಲ್ಲಿ ಅದೇ ಕಾಲು ಗುಣ ಆಯ್ತು. ಈಗ ಮರ ಹತ್ಲಿಕ್ಕೆ ಆಗ್ತದೆ ಆರಾಮ್. ಒಳ್ಳೆ ವಿಚಾರ ಅಲ್ಲ ಮಾರೆ, ಅಲ್ವಾ? ಇದೊಂದು ದೊಡ್ಡ ಸಾಧನೆ. ಇನ್ನೊಬ್ರದಂತ ನಾನು ಹೇಳುದಿಲ್ಲ, ನನ್ನ ಅನುಭವವನ್ನು ನಾನು ಹೇಳ್ಬೇಕು ಅಷ್ಟೇ ಹೊತ್ತು ಇನ್ನೊಬ್ರು ಹೇಳಿದ್ರೆ ಹೇಳಲಿಕ್ಕೆ ಆಗುದಿಲ್ಲ. ನೀವು ನಿಮ್ಗೆ ಯಾವ ಔಷಧಿಯನ್ನು ಕೊಟ್ಕೊಂಡು ಅದು ಹೇಗೆ ಆಗತ್ತೆ ಅಂತ ಹೇಳಿ ನೀವೇ ಅಬ್ಸರ್ವ್ ಮಾಡಿದಿರಲ್ಲ, ಹೌದು ಅಲ್ವಾ? ಹೌದು. ಹಾಗೆ ಈಗ ನೀವು ಮಾಡಿದಿರ, ಹೌದು. ಈಗ ನಿಮ್ಮ ಹತ್ರ ಈಗ ಅದನ್ನು ಔಷಧಿಯನ್ನು ತಗೊಳ್ಳಿಕ್ಕೆ ಸಾಧಾರಣ ಮಟ್ಟಿಗೆ ಎಷ್ಟು ಜನ ಬಂದಿದ್ರು ಇಷ್ಟೊತ್ತು, ಒಂದು ಅಂದಾಜು? ಇಲ್ಲಪ್ಪ, ಸಾಧಾರಣ ನಂದು ಈಗ ನಾವು ಟೋಟಲ್ ಒಂದು ಅಂದಾಜು ಲೆಕ್ಕ ಹಾಕಿದ್ದೆ, ಕರೆಕ್ಟ್ ಹೇಳಿ ಬರೋದಿಲ್ಲ. ಅಂದಾಜಿಗೆ ಸಾಧಾರಣ ಒಂದು ಕ್ವಿಂಟಲ್ ಎಣ್ಣೆ ಖಾಲಿ ಆಗ್ಬಹುದು. 1 ಕ್ವಿಂಟಲ್ ಎಣ್ಣೆ ಖಾಲಿ ಆಗ್ಬಹುದು. ನಾನು ಒಂದು ಸರ್ತಿಗೆ ಎಷ್ಟು ಇಲ್ಲ ಅಂತ ಹೇಳಿದ್ರು 3 ಲೀಟರ್ ಕಡಿಮೆ ಎಣ್ಣೆ ಬಿಸಿ ಮಾಡುವುದಿಲ್ಲ. ಒಂದ್ಸತಿ ನೀವು ಮಾಡುವಾಗ ಅದು ಖಾಲಿ ಆದ ಕೂಡಲೇ ನಾನು ಇದು ಮಾಡುವುದು. ಇದು ಕೆಲವೇ ವರ್ಷ ಆಯ್ತು. ಎಷ್ಟು ವರ್ಷದಿಂದ ನೀವು ಕೊಡ್ತಿದ್ದೀರಿ ಆ ಮೆಡಿಸಿನ್? ನಾನು ಸಾಧಾರಣ ಒಂದು 20-30 ವರ್ಷ ಮೇಲಾಯ್ತು. 30 ಅಲ್ಲ, ಸಾಧಾರಣ 40 ವರ್ಷ ಆಯ್ತು. ಹೌದಾ? 40 ವರ್ಷದಿಂದ ಕೊಡ್ತಿದ್ದೀರಾ? ಕೊಡ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ. ಹೌದಾ? ನಾನು ಯಾರಿಗೂ ಇದು ಮಾಡ್ಕೊಂಡು ಹೋಗ್ಲಿಲ್ಲ. ಯಾರಾದ್ರೂ ಗೊತ್ತಿದ್ದವ್ರು ಬಂದು ಕೇಳಿ ಹೀಗಾಯ್ತು ಅಂತ ಹೇಳಿದ್ರೆ ಕೊಡ್ತೀರಿ. ಕೇಳಲಿಕ್ಕೆ ಸಾಧಾರಣ ಇಲ್ಲಿಂದ ಮೇಘೆದ್ದಿಂದ ಕೂಡ್ಲು ಅಣ್ಣ ಭುಜಂಗ ಶೆಟ್ಟಿ ಯಾವಾಗ್ಲೂ ತಗೊಂಡು ಹೋಗ್ತೇನೆ. ಮತ್ತೆ ಇಲ್ಲಿ ಹೆಬ್ರಿಯಲ್ಲಿ ಹಿಟ್ಲರ್ ಅಂಗಡಿಯಲ್ಲಿ ಅವರು ಯಾವತ್ತೂ ತಗೊಳ್ತಾರೆ. ನಾನು ಅದೇ ಎಣ್ಣೆ ತರೋದು ನೋಡಿ ಅವರೇ ತಗೊಳ್ತಾರೆ. ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಅಥವಾ ಮಾರಾಟ ಮಾಡ್ಲಿಕ್ಕಲ್ಲ, ಅವರಿಗೆ ಸ್ವಂತ ಉಪಯೋಗಕ್ಕೆ. ಆಗ್ಬಹುದು. ಇಲ್ಲಿ ಕಿಟ್ಟ ಅಂತ ಹೇಳಿದ್ರು, ಗೊತ್ತಿರ್ಲಿಕ್ಕೆ ಸಾಕು ನಿಮಗೆ. ಕಿಟ್ಟ ಮೇಸ್ತ್ರಿ ಅಲ್ಲ, ಕೊಂಕಣ್ಯ. ಮತ್ತೊಬ್ರು ಇದ್ದಾರೆ ಅಂತ ಹೆಸರು ಬರುದಿಲ್ಲ, ಅವ್ರು ಇದ್ದಾರೆ ಈಗ. ಅವ್ರ ಅಣ್ಣ ತಮ್ಮ ಇಲ್ಲಿ ಕಿಟ್ಟ ಅಂತೇಳಿ ಇಲ್ಲಿ ಸೀತಾ ನದಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರ ಮಗ ತುಕ್ಕಿ ಅಂತೇಳಿ ರಾಗಿ ಅಕ್ಕಲದಲ್ಲಿದ್ರು. ಅವರಿಗೆ ಕಾಲಿಗೆ ಇದಾಗಿ ಕಾಲು ಆಸ್ಪತ್ರೆಗೆ ಹೋಗಿದ್ದು ಗುಣ ಆಗುದಿಲ್ಲ ಅಂತ ಹೇಳಿದ್ರು. ಶುಗರ್ ಇತ್ತು. ಹೌದು. ಅದಕ್ಕೆ ಯಾರ ನಮ್ಮ ಭಾವನೆಯಲ್ಲಿ ಸೀತಾ ನದಿಯಲ್ಲಿ ಇದ್ರು, ಅವ್ರು ಹೇಳಿದ್ರು. ಅವ್ರು ಹೋಗಿ ಕೆಲವು ವರ್ಷ ಆಯ್ತು ಈಗ. ಅವ್ರು ಹೇಳಿದ್ರು, ಅವರು ಎಣ್ಣೆ ಕೊಡ್ತಾರೆ, ಅವ್ರ ಹತ್ರ ಕೇಳಿ ನೋಡಿ. ಕಡೆ ನನ್ನ ಕರೆದ್ರು, ಅದೇ ಹಿಟ್ಲರ್ ಅಂಗಡಿ. ಅಲ್ಲಿ ಕರೆದು ಇದು ಮಾಡಿದ ಕೂಡಲೇ ಹೀಗೆ ನಾನು ಧೈರ್ಯ ಹೇಳುವುದಿಲ್ಲ, ನಾನು ಕೊಟ್ಟು ನೋಡ್ಲಿಲ್ಲ, ನನ್ನ ಉಪಯೋಗಕ್ಕೆ ನಾನು ಮಾಡಿದ್ದೆ. ಅದು ಕೊಡ್ತೀರಾ ಮಾಡಿ ಕೊಟ್ಟೆ. ಕಾಲು ಗುಣ ಆಗಿದೆ. ಹೌದಾ? ಬಿಟ್ಟು ಆಪರೇಷನ್ ಮಾಡಿ ಇದಾಗಿದೆ. ಮಾಡಿದ್ದು ಗುಣ ಆಗದಿದ್ದಕ್ಕೆ ನಾವು ಈ ಎಣ್ಣೆ ತಗೊಂಡು. ಅಂದ್ರೆ ಆಪರೇಷನ್ ಅಲ್ಲಿ ಕೂಡ ಅದು ಗುಣ ಆಗದೆ ನಿಮ್ಮ ಎಣ್ಣೆಯಲ್ಲಿ ಗುಣ ಆಗಿದೆ. ಶುಗರ್ ಇದ್ರೂ ಕೂಡ ಇವರ ಈ ಒಂದು ಔಷಧಿಯಿಂದ ಒಂದು ಗಾಯ ಗುಣ ಮಾಡಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳಬಹುದು. ಸಾಧಾರಣ ಮಟ್ಟಿಗೆ ಶುಗರ್ ಇದ್ರೆ ಯಾವುದೇ ಗಾಯ ಕೂಡ ಅಷ್ಟು ಸುಲಭವಾಗಿ
ಗುಣ ಗುಣ ಆಗುದಿಲ್ಲ. ಆಗುದಿಲ್ಲ. ಹೌದು. ಅಂದ್ರೆ ನಿಮ್ಮ ಈ ಒಂದು ಎಣ್ಣೆ ಏನ್ ಕೊಡ್ತೀರಿ ಆ ಒಂದು ಔಷಧಿ, ಹೌದು. ಅದರಿಂದ ಅದು ಗುಣ ಆಗತ್ತೆ ಅಂದ್ರೆ ಇದೊಂದು ಗುಣ ಆಗತ್ತೆ. ಒಂದು ದೊಡ್ಡ ಕೆಲಸ ಅದು ನಾನು ಅಲ್ವಾ? ಬೇರೆ ಹೇಳ್ತೇನೆ. ಮತ್ತೆ ಇನ್ನು ಗಾಯ ಅದು ಒಂದು ಪೆಟ್ಟಾಗಿದ್ದೇನಿದ್ರೆ ಹ್ಮ್ ಅದು ಕಲೆ ಉಳಿಯುವುದಿಲ್ಲ. ಕಲೆನೂ ಕೂಡ ಉಳಿಯೋದಿಲ್ಲ, ಕಲೆ ಅಷ್ಟು ಉಳಿಯುವುದಿಲ್ಲ. ಕ್ಲಿಯರ್ ಆಗಿ. ಗೊತ್ತಾಗ್ತದಲ್ಲ ನಿಮ್ಗೆ, ನಾನ್ ತೋರಿಸ್ತೇನೆ. ಇದು ಹೌದು ಇದು ಇಡೀ ಕಲೆ ಇದು. ಹೌದು, ಹ? ಅದ್ರಲ್ಲಿ ಕಲೆ ಇಲ್ಲ, ಜಸ್ಟ್ ಒಂದು ಕಲೆ ಗಚ್ಚು ಇಲ್ಲ. ಉಂಟು ಅಷ್ಟು ಬಿಟ್ರೆ. ಹೌದು. ಹ್ಮ್ ಇಲ್ಲಿ ಕಾಲಲ್ಲಿ ಬಿದ್ದು, ಇದು ಸೈಕಲಲ್ಲಿ ಬಿದ್ದಿದ್ದು, ಹ್ಮ್ ಇಡೀ ಕಾಲು ಇದಾಗಿದೆ. ಹೌದಾ? ಇದಕ್ಕೂ ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಗೆ ಹೋದಲ್ಲಿ ಹ್ಮ್ ಒಳ್ಳೆ ಕುಚೂರು ಇದ್ರಲ್ಲೇ ಹೋಗಿದ್ದೆ. ಹ್ಮ್ ಅಲ್ಲಿ ಹೋದವಾಗ ನಾನು ಹೀಗೆ ಮೆಡಿಸಿನ್ ಎಲ್ಲ ಹಾಕೊಂಡು ಹೋಗಿದ್ದೆ. ಹ್ಮ್ ಅವರು ಆಪರೇಷನ್ ಮಾಡ್ಲಿಕ್ಕೆ ಕತ್ರಿ ಎಲ್ಲ ತಗೊಂಡು, ನೀವು ಯಾವ್ದು ಮುಟ್ಟೋದು ಬೇಡ, ನಾನು ಔಷಧಿ ಹಾಕೊಂಡು ಬಂದಿದ್ದೆ. ಹ್ಮ್ ನನಗಾಗ್ಲಿ ನಡಿಲಿಕ್ಕೆ ಆಗೋದಿಲ್ಲ, ಹ್ಮ್ ಕಾಲು ಬಾತ್ ಹೋಗಿದೆ. ಮತ್ತೆ ಅದಲ್ಲದೆ ಆ ನೋವಿಗೆ ಜ್ವರ ಓ ಹೋಗಿದೆ, ಕಾಲು ಜ್ವರಕ್ಕಾಗಿ ಹೋಗಿದ್ದು. ಹ್ಮ್ ಅವ್ರು ಜೋರ್ ಮಾಡಿದ್, ನೀನ್ ಯಾಕೆ ಬಂದದ್ದು ಮತ್ತೆ ಅಂತ ಹೇಳಿ. ಹ್ಮ್ ಆ ಹ್ಮ್ ನಿಮಗೆ ಆದ್ರೆ ಒಂದು ಇಂಜೆಕ್ಷನ್ ಮಾತ್ರ ಜ್ವರಕ್ಕೆ ಕೊಡಿ, ಶರತ್ತಕ್ಕೆ. ಹಾ ಮತ್ತೆ ಅವು ಗಾಯ ಮುಟ್ಟುದೇ ಬೇಡ ನೀವು ಅಂತ ಹೇಳಿ, ನೀವ್ ಹೇಳಿದ್ರಿ. ಅದರಲ್ಲೇ ಗುಣ ಆಗಿದೆ. ಈಗ ಗಾಯ ಆದದ್ದು ನೀವು ಔಷಧಿ ಕೊಡ್ತೀರಿ ಗಾಯ ಆದದಕ್ಕೆ, ಮತ್ತೆ ನೀವು ಎಲ್ಲಾದ್ರೂ ಈಗ ಬಿದ್ದು ಜಸ್ಟ್ ಅಂದ್ರೆ ಒಳಗೆ ನೋವು ಇರ್ತದಲ್ಲ, ಹೌದು, ಈಗ ಬಿದ್ದಾಗ ಇಲ್ಲ ಒಂದ್ ಸ್ವಲ್ಪ ನೋವು ಸ್ಟಾರ್ಟ್ ಆಯ್ತಪ್ಪ, ಅದಾಗ್ತದೆ. ಅದಕ್ಕೂ ಕೂಡ ಅದೇ ಅದೇ ಎಣ್ಣೆ ಕೊಡ್ತೀರಿ, ಅದು ಕೂಡ ಕಮ್ಮಿ ಆಗಿದೆ ಅದು ತಿಕ್ಕಿ, ಅದು ಸರಿಯಾಗಿ ಎಣ್ಣೆ ತಿಕ್ಕಿ, ಹ್ಮ್ ಅದು ಒಂದು ಸರಿ ತಿಕ್ಕಿದಲ್ಲ, 2 ಸರಿ ಹಾಕ್ಬೋದು. ಫಸ್ಟಿಗೆ 2 ಸರಿ ಎಣ್ಣೆ ಹಾಕ್ಬೇಕು. ಹ್ಮ್ ಎಣ್ಣೆ ಹಾಕಿ ಒಂದು ಸರಿ ತಿಕ್ಕಿದ ಕೂಡಲೇ ನಿಜ ಸ್ಥಿತಿಗೆ ಮೈಯಲ್ಲಿ ಬರ್ತದೆ. ಹ್ಮ್ 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 ಮತ್ತೆ 2ನೇ ಎಣ್ಣೆ ಅದೇ ಎಣ್ಣೆ ಹಾಕಿ ಆರ್ತದೆ ಎಣ್ಣೆ, ಅದು ಹ್ಮ್ ಕೂಡ್ಲೆ ಹ್ಮ್ ತಿಕ್ಕಿದ ಕೂಡ್ಲೆ. ಹ್ಮ್ ಮತ್ತೆ 2ನೇ ಹಾಕಿದ ಕೂಡಲೇ ಈ ಮೈಯದ್ದು ಬೆವರು ಮೇಲೆ ಬರ್ತದೆ. ಓ ಆ? ಆ ಎಣ್ಣೆಯಲ್ಲಿ ಅಲ್ಲಿಗೆ ಗುಣ ಆಗ್ತದೆ ಅಂತ, ಆ ಬೆವರ ಮೇಲೆ ಬಂತಂತ ಗುಣ ಆಗತ್ತೆ ಅಂತ. ಅಂದ್ರೆ ಅದಕ್ಕೂ ಕೂಡ ಜನ ಬಂದಿದ್ದಾರೆ ಅಲ್ವಾ? ಬಂದಿದ್ದಾರೆ. ನಾನು ಇಲ್ಲೇ ಕೆಲವರಿಗೆಲ್ಲ ತಿಕ್ಕಿ, ಕಾಲು ಒಬ್ರು ಬಂದು ಇಲ್ಲಿ ಬಂದು ನಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನೇ ತಿಕ್ಕಿ ಬಿಟ್ಟಿದ್ದೆ. ನಾನು ಅವಾಗ ಅವ್ರು ಮಾತ್ರ ಬೊಬ್ಬೆ ಹೊಳ್ತಿದ್ವು ಒಂದ್ಸರಿ. ಅಂದ್ರೆ ಆ ರೀತಿ ತಿಕ್ಕಬೇಕದು, ತಿಕ್ಬೇಕು. ತಿಕ್ಕಿ ಫಸ್ಟಿಗೆ ನೋವು ಇದ್ದದಕ್ಕಿಂತಲೂ ಜಾಸ್ತಿ ಆಗ್ಬೇಕು. ಹೌದಲ್ಲ? ಅಷ್ಟು ತಿಕ್ಕಿದ್ರಲ್ಲಿ ಅಷ್ಟು ನೋವು ಆಗ್ಬೇಕು. ಅವಾಗ ಅದು ಆವಾಗ ಅದೆಂತ ಒಳಗಿಂದ ನೆತ್ರ ರಕ್ತ ಎಲ್ಲ ಹೆಪ್ಪುಗಟ್ಟಿದ್ದು ಅದು ನೀರಾಗ್ತದೆ. ಓ ತಿಕ್ಕಿದ್ರಲ್ಲಿ ಅದರಲ್ಲಿ ಕ್ಲಿಯರ್ ಆಗತ್ತೆ. ಓಕೆ, ಅದು ಆಯ್ತು. ಈಗ ಕೆಲವೊಮ್ಮೆ ರೇಷಿಗೆಲ್ಲ ಆಗತ್ತೆ ಅಲ್ವಾ? ರೇಷಿಗೆಲ್ಲ ಆಗತ್ತೆ, ಅದಕ್ಕೆಲ್ಲ ಏನಾದ್ರು ಇದು ಯೂಸ್ ಆಗುತ್ತಾ? ರೇಷಿಗೆ ಆಗುದಿಲ್ಲ ಇದ್ರಲ್ಲಿ. ಅಲ್ಲ, ಈಗ ರೇಷಿಗೆ ಆದವರದ್ದು ಏನಾದ್ರು ಆಗತ್ತೆ, ಗಾಯ ಆಗಿ ಏನಾದ್ರು ರೇಷಿಗೆ ಆಗಿತ್ತಪ್ಪ, ಅವರು ಅದಾದ್ಮೇಲೆ ಬಂದ್ರೆ, ರೇಷಿಗೆ ಆದ್ಮೇಲೆ ಬಂದ್ರೆ ಏನಾದ್ರು ಅದಕ್ಕೂ ಕೂಡ ಇದೇ ಆಗ್ತದೆ. ಹಾಗೆ ಇಲ್ಲದೆ ಇದ್ರೆ ಗುದ್ದಿದಾಗೆ ಆಗಿದ್ರೆ ಅದಕ್ಕೆ ಎಷ್ಟು ಬಿಸಿ ಹಿಡಿಲಿಕ್ಕೆ ಆಗ್ತದೆ. 3 ದಿವಸಕ್ಕೂ 3 ಸರಿ ಎಣ್ಣೆ ಹಾಕಿ, ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನ ಬಿಸಿ ನೀರು ಹಿಡಿಬೇಕು. ಆ ಬಿಸಿ ನೀರು ಹಿಡಿದು ಮತ್ತೆ ಪುನಃ ಎಣ್ಣೆ ಹಾಕೋದು. ಎಣ್ಣೆ ಹಾಕಿದ್ರೆ ಸಾಯಂಕಾಲಕ್ಕೆ ಬಿಸಿ ನೀರು ಹಿಡ್ಲಿಕ್ಕೆ ಆಗ್ತದೆ. ಈ ರೀತಿ ಮಾಡ್ಬೇಕು. ಇಲ್ಲಿದ್ದು ಕೂಡ್ಲೆ ಎಣ್ಣೆ ಉಜ್ಜಿ ಎಣ್ಣೆ ಇದ್ ಮಾಡಿದ ಕೂಡ್ಲೆ ಅದು ಎಣ್ಣೆ ಹೋಗ್ತದೆ, ಅದರ ಪವರ್ ಇಲ್ಲ. ಈಗ ಅದಾಯ್ತು. ಅದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆಗಳಾದ್ರೆ ನೀವು ಅದು ಎಣ್ಣೆ ಹೆಲ್ಪ್ ಆಗುತ್ತಾ? ಯಾವ್ದು ಹೇಳಿ? ಈಗ ನೀವಿಗೆ ಔಷಧಿ ಮಾಡ್ತಿರಲ್ಲ, ಹೌದು. ಈಗ ಗಾಯ ಆಯ್ತು ಅಥವಾ ಒಂದು ಬಿದ್ದು ಜಸ್ಟ್ ಇಲ್ಲಿ ಒಳಗೆ ನೋವಿದ್ರೆ ಅದಕ್ಕೂ ಕೂಡ ಆಗತ್ತೆ, ಅಥವಾ ಶುಗರ್ ಇದ್ದವರಿಗೂ ಕೂಡ ಏನಾದ್ರು ಗಾಯ ಇದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ. ಮತ್ತೆ ರೇಷಿಗೆ ಆಗಿ ಏನಾದ್ರು ಗಾಯದಲ್ಲಿ ರೇಷಿಗೆ ಆದ್ರೂ ಕೂಡ ಅದಕ್ಕೂ ಕೂಡ ಹೆಲ್ಪ್ ಆಗತ್ತೆ ಅಲ್ವಾ? ಅದು ಬಿಟ್ಟು ಬೇರೆ ಯಾವ್ದಕ್ಕೆ ಏನಾದ್ರು ಅದು ಹೆಲ್ಪ್ ಆಗುದು ಏನಾದ್ರು ನಿಮ್ಗೆ ಉಂಟಾ? ಬೇರೆ ಯಾವ್ದಕ್ಕಂತ ನಾವು ನೋಡಿ ಮಾಡಿ ನೋಡಿಲ್ಲ, ಅದು ಗೊತ್ತಿಲ್ಲದೆ ನಾವು ಹೇಳಿದ್ರೆ ಅದು ನಾವು ಸುಳ್ಳು. ಹೌದೌದು. ಅಂದ್ರೆ ಈಗ ಕೆಲವೊಮ್ಮೆ ಈಗ ಬೆನ್ನು ಇರ್ತದೆ ಕೆಲವರಿಗೆ, ಬೆನ್ನೋವಿಗೆ ಆಗ್ತದೆ. ಬೆನ್ನು ಸೊಂಟ ನೋವು, ಈ ಕಿಬ್ಬೊಟ್ಟೆ ನೋವು. ಸರಿ ಎಣ್ಣೆ ಹಾಕಿ ತಿಕ್ಕಿ, ಒಂದೇ ಸರಿ ತಿಕ್ಕಿ ಬಿಟ್ರೆ ಅಲ್ಲಿಗೆ ತಿಕ್ಕಿ ಬೀಳು. ಅಲ್ಲ, ಮತ್ತೆ ಕಾಲ್ ಗಂಟೆ ನೋವೆಲ್ಲ ಇರ್ತದೆ, 4 ಗಂಟೆಗೆ ಹಾಕಿದ್ರೆ ಅದರಲ್ಲಿ ಇರುವುದು. ಹೌದಾ? ತಿಕ್ಕಿದಷ್ಟು ಗುಣ ಆಗ್ತದೆ. ಅಂದ್ರೆ ನಿಮ್ಮ ಎಣ್ಣೆಯಲ್ಲಿ 4 ಗಂಟೆ ನೋವು ಬರ್ತದೆ, ಗುಣ ಆಗ್ತದೆ, ಎಲ್ಲ ಗುಣ ಆಗತ್ತೆ. ಅಂದ್ರೆ ಈಗ ಪ್ರಾಯದವರಿಗೆಲ್ಲ ಜಾಸ್ತಿ 4 ಗಂಟೆ ನೋವು ಬರೋದು. ಹೌದು ಅಲ್ವಾ? ಅದು ಹಾಕಿ
ಹೆಚ್ಚಿ ಮಾಡಿದ್ರೆ ಮಾತ್ರ ನಾನು ಹೇಳ್ತೇನೆ. ಎಲ್ಲರೂ ಬಂದವರ ಹತ್ರ ನಾನು ಹೇಳ್ತೇನೆ, ಈ ರೀತಿ ಮಾಡಿ ಅಂತ ಹೇಳ್ತೇನೆ. ಅಂದ್ರೆ ಆ ಎಣ್ಣೆ ತಕೊಂಡು ಈ ರೀತಿ ತಿಕ್ಕಿ ಅವಾಗ ನಿಮ್ಗೆ ಅದು ಗುಣ ಆಗ್ತದೆ ಅನ್ನುವಂಥದ್ದು ನೀವು ಹೇಳ್ತೀರಿ 100% ಅಲ್ವಾ? ಹೌದು. ಓಕೆ, ಈಗ ನಿಮ್ಮ ಈ ಒಂದು ಔಷಧಿ ಈಗ ನಮ್ಮ ಈ ಒಂದು ಹೆಬ್ರಿ ಪರಿಸರ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ನೀವು ಕೊಟ್ಟಿದ್ದೀರಾ? ಬೇರೆ ಕೊಟ್ಟೆ, ಬೊಂಬಾಯಿಗೆ ಕಳಿಸಿದ್ದೀನಿ. ಬೊಂಬಾಯಿ ಕಳಿಸಿದ್ದೀರಾ? ಅರ್ಧ ಲೀಟ್ರು ಒಂದ್ಸರಿ, ಅರ್ಧ ಲೀಟ್ರು ಒಂದ್ಸರಿ 1 ಲೀಟ್ರು ಬೊಂಬಾಯಿ ಕಳಿಸಿದ್ದೆ. ವಾವ್. ಮತ್ತೆ ಇಲ್ಲಿ ಅದು ಹೆಸರು ಬರೋದಿಲ್ಲ. ಇಲ್ಲಿ ಒಬ್ರು ಸಂಬಂಧವರು ಇದ್ದಾರೆ, ಅವ್ರ ಸಂಬಂಧವರು ಆ ಕ್ಯಾಂಟೀನಲ್ಲಿ ಇರೋದು. ಕ್ಯಾಂಟೀನಲ್ಲಿದ್ದವರು ಮಂಗಳೂರು ಎಲ್ಲಾ ಆಸ್ಪತ್ರೆಗೆ ಹೋಗಿ ಇಲ್ಲಿ ಬಂದಿದ್ರು. ಹೀಗೀಗೆ ಹಾಗಾದ್ರೆ ನನಗೆ ಅದಕ್ಕೆ ಗಾಯ ನೋಡಿದ್ರೆ ನಾನು ಹೇಳೋದಿಲ್ಲ, ಆಗುದಾದ್ರೆ ನಾನು ಹೇಳ್ತೇನೆ, ಈ ರೀತಿ ಮಾಡಿ ಅಂತೇಳಿ ನಾನು ಒಂದು ಅಂಗಡಿಯಿಂದ ಒಂದು ಇದು ಅಲ್ಲೇ ತಕೊಳ್ಳಿಕ್ಕೆ ಹೇಳಿ ಅದನ್ನ ಈ ರೀತಿ ಮಾಡಿ ಈ ರೀತಿ ಹಚ್ಚಿ ಅದ್ರ ಮೇಲೆ ನಾನು ಎಣ್ಣೆ ಕೊಡ್ತೇನೆ ಅಂತ ಹೇಳಿದೆ. ಅದ್ರದ್ದು ಅದು ನಮಗೆ ಗೊತ್ತಾಗ್ಬೇಕು ಯಾವ ರೀತಿ ಏನೋ ಅವ್ರದ್ದು ಅರ್ಧ ಕಾಲಿಂದ ಪಾದ ಪೂರ ಬೆರಳು ಇದು ತೋರ್ತಾ ಇತ್ತು, ಪಾದದಲ್ಲಿ ಗಾಯ, ಅಷ್ಟು ಗಾಯ. ಫೋಟೋ ಕಳ್ಸಿದ್ರು ಅಷ್ಟೇ. ಅವ್ರೀಗ ಹುಷಾರಾಗಿ ಬಂದಿದ್ದಾರೆ, ಇಲ್ಲಿ ಬರ್ತಾರೆ. ಹೌದಾ? ಮಕ್ಕಳೆಲ್ಲ ಬಂದು ಮಾತಾಡಿ ಹೋಗ್ತಾರೆ. ಈಗ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಬಾಂಬೆ, ಮಹಾರಾಷ್ಟ್ರಗೂ ಕೂಡ ಕಳ್ಸಿದಿರ? ಮಹಾರಾಷ್ಟ್ರಗೆ ಬಿಟ್ಟು ಗುರ್ತ ಇದ್ದವ್ರಿಗೆ ಮಾತ್ರ ಕಳ್ಸಿದ್ರೆ. ಅದೇ ಅಂದ್ರೆ ಯಾರಿಗ್ ಗೊತ್ತುಂಟು ಅವರು ನಿಮ್ಮ ಹತ್ರ ಹೇಳ್ತಾರೆ ಅಲ್ವಾ? ನಾವೇನ್ ಇದ್ ಮಾಡ್ಕೊಂಡಿಲ್ಲ. ಅಂದ್ರೆ ಎಲ್ರ ಹತ್ರ ನೀವು ಹೇಳ್ಕೊಂಡಿಲ್ಲ, ಬಂದವರಿಗೆ ನೀವು ಕೊಡ್ತಿದ್ರಿ ಅಲ್ವಾ? ಹೌದೌದು. ಅಂದ್ರೆ ಈ ಒಂದು ವಿಡಿಯೋದಿಂದ ಇದು ಪ್ರತಿಯೊಬ್ಬರಿಗೂ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಹಾಗೆ ಅವರಿಗೆ ಅವರ ರಿಲೇಟಿವ್ಸ್ ಯಾರಿಗಾದ್ರೂ ಬೇಕಾದ್ರೂ ಕೂಡ ಅವರು ನಿಮ್ಮನ್ನು ಸಂಪರ್ಕಿಸ್ತಾರೆ. ಈಗ ನಂಗೆ ನೋವಾಗಿದೆ ಅಥವಾ ಒಂದು ಗಾಯ ಆಗಿದೆ ಅಂತ ಇದ್ರೆ ಅದಕ್ಕೆ ನೀವು ಎಷ್ಟು ಎಣ್ಣೆ ಕೊಡ್ತೀರಿ? ಎಷ್ಟು ಎಣ್ಣೆಯಲ್ಲಿ ಅದು ಕಮ್ಮಿ ಆಗ್ತದೆ? ಅದು ಅರ್ಧ ಲೀಟ್ರು ಅಥವಾ ಅರ್ಧ ಲೀಟರ್ ಅಲ್ಲ, ಸಾಧಾರಣ ಅದು ಗಾಯದ ಆಗ್ತದೆ. ಕೆಲವು ಜಾಸ್ತಿ ಎಣ್ಣೆ ಬೇಕಾಗ್ತದೆ, ಕೆಲವು ಈಗ ಅದೇ ನಾನು ಇಲ್ಲಿ ಕಳಿಸಿದ್ದೆ ಅಂತ ಹೇಳಿದ್ರೆ 1 ವರ್ಷದಲ್ಲಿ ಕಳಿಸಿದ್ದೆ. ಹೌದಾ? ಅದು ಕಾಲು ಗಾಯ. ಒಂದೊಂದ್ ಸರ್ತಿಗೆ ಈ ಕ್ವಾರ್ಟರ್ ಅಂತ ಹೇಳ್ತಾರೆ, ಅದು ಎಷ್ಟು ml ಬರ್ತದೆ? 180 ml, 180. 180 ಸಾಧಾರಣ ಒಂದ್ಸರಿ ಅರ್ಧ ಲೀಟರ್ ಕಳಿಸಿದ್ದೆ ಎಣ್ಣೆ, ಇಲ್ಲಿ ತಯಾರು ಮಾಡಿ ಅವ್ರಿಗೆ ಕಳ್ಸಿದ್ದೆ. ಹೀಗೆ 1 ವರ್ಷದವರೆಗೆ ಅವ್ರಿಗೆ ಕಳ್ಸಿದ್ದೆ. ಹೇಗಂತ ಹೇಳಿಕ್ಕೆ ಆಗುದಿಲ್ಲ. ನಾವು ಇಷ್ಟೇ ಜನ ಕೊಡ್ತೇವೆ ಅಂತೇಳಿ ನಾವು ಹೀಗೆ ಅಕಸ್ಮಾತ್ ಬರ್ತಾರೆ ಹೋಗ್ತಾರೆ ತಗೊಂಡು ಹೋಗ್ತಾರೆ, ನಾವೇನ್ ಲೆಕ್ಕ ಹಿಡಿಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು 40 ವರ್ಷಗಳಿಂದ ನೀವೊಂದು ಈ ಒಂದು ಔಷಧಿಯನ್ನು ಕೊಟ್ಟಿದ್ದೀರಲ್ವಾ? ಹೌದು. ಅದಕ್ಕೆ ನೀವೇನಾದ್ರೂ ಚಾರ್ಜ್ ಮಾಡ್ತೀರಾ? ಚಾರ್ಜ್ ಉಂಟು. ನಾನು ಚಾರ್ಜ್, ನಮಗೆ ಈಗ ಚಾರ್ಜ್ ಅಂತ ಹೇಳಿದ್ರೆ ನಮಗೆ ಎಣ್ಣೆ ಎಲ್ಲ ಎಣ್ಣೆ ಕಾಸ್ಟ್ಲಿ. ಹೌದೌದು. ನಮ್ಮ ತಕೊಳ್ಳಿ ಇದೆಲ್ಲ ಹಾಕಿ ಮುಂಚೆ ನಾವು ಹೀಗೆ ಕೊಡ್ತಾ ಇದ್ದದ್ದು ತಕೊಳ್ತಿರ್ಲಿಲ್ಲ. ಅವ್ರ ಹತ್ರನೇ ಎಣ್ಣೆ ತಕೊಂಡ್ ಕೂಡಿ ಮಾಡಿ ಕೊಡ್ತೇನೆ ಅಂತ. ಅಂದ್ರೆ ಈಗ ಆ ಒಂದು ನೀವೇನು ಪ್ರಿಪೇರ್ ಮಾಡ್ತೀರಿ ಅದಕ್ಕೆ ನೀವು ಎಣ್ಣೆ ಯೂಸ್ ಮಾಡ್ಬೇಕಲ್ಲ, ಮತ್ತೆ ನೀವು ಅಲ್ಲಿ ಕಾಡಿಗೆ ಹೋಗಿ ಆ ಬೇರು ಕೆತ್ತೆ ಬೇರೆ ತರಬೇಕು, ಅಂಗಡಿ ಜಿನ್ ಸಾಮಾನ್ ಕೆಲವು ಸಾಮಾನುಗಳನ್ನು ಕೂಡ ಹಾಕ್ತೀರಿ. ಹಾಗೆ ಅದರ ಖರ್ಚು ಕೂಡ ನಿಮ್ಗೆ ಬರ್ಬೇಕಲ್ಲ, ಹಾಗೆ ನಿಮ್ಮ ಜೀವನ ಕೂಡ ಸಾಗ್ಬೇಕು ಅನ್ನುವ ಒಂದು ಉದ್ದೇಶದಿಂದ ನೀವು ಅದಕ್ಕೆ ಅದು ಡಿಪೆಂಡ್ಸ್ ಅಂದ್ರೆ ಎಷ್ಟು ಲೀಟರ್ಗೆ ಎಷ್ಟು ಅಂತ ನೀವು ಫಿಕ್ಸ್ ಮಾಡ್ತೀರಿ ಅಲ್ವಾ? ಅಂದ್ರೆ ಈಗ ಯಾರಿಗಾದ್ರೂ ಬೇಕಾದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವರಿಗೆ ಅಂದ್ರೆ ಇವತ್ತೇ ಈಗ ಬೇಕಂದ್ರೆ ಸಡನ್ ಆಗಿ ಕೂಡ ನಿಮ್ಮ ಹತ್ರ ಇರ್ತದ? ಸ್ಟಾಕ್ ಇರ್ತದ? ಸ್ಟಾಕ್ ಅಂದ್ರೆ ಒಂದು ಸರಿ ನಾನು ಇದ್ ಮಾಡಿದ್ರೆ ರೆಡಿ ಮಾಡಿದ್ರೆ ಅದು ಖಾಲಿ ಹೋಗದೆ ಸ್ಟಾಕ್ ಇರ್ತದೆ. ಅಂದ್ರೆ ಈಗ 3 ಲೀಟರ್ ನೀವು ಒಮ್ಮೆಲೆ ಮಾಡ್ತೀರಲ್ಲ? ಹೌದು. ಅದು ಖಾಲಿ ಬರುವಾಗ ನೀವು ಬೇರೆ ಪ್ರಿಪೇರ್ ಮಾಡಿ ಇಡ್ತೀರಾ ಅಂತ? ಬೇರೆ ಅಕಸ್ಮಾತ್ ನಮ್ಗೆ ಎಂತಾದ್ರೂ ಒಂದು ಬೇರೆ ಕೆಲಸ ಇದ್ರೆ 1-2-3 ದಿವಸ ಹೋಗ್ತದೆ. ನಾನು ಹೇಳ್ತೇನೆ. ಅದ್ರ 1-2-3 ದಿನ ಬಿಟ್ಟು ಮೊದ್ಲೇ ಹೇಳಿದ್ರೆ ನೀವು ಮಾಡಿ ಇಡ್ತೀರಿ. 2-3 ದಿವಸ ಬೇಕು. ಅಂದ್ರೆ ಜಾಸ್ತಿಯಾಗಿ ನಿಮ್ಮ ಹತ್ರ ಇರ್ತದೆ, ರೆಡಿ ಇರ್ತದೆ. ಮತ್ತು ಜಾಸ್ತಿ ಬೇಕಂತಿದ್ರೆ ನೀವು ಅವರು ಸ್ವಲ್ಪ 1-2-3 ದಿನದ ಮೊದ್ಲೇ ಹೇಳಿದ್ರೆ ನೀವು ಮಾಡಿ ಕೊಡ್ತೀವಿ. ಕೃಷಿ ಕುಟುಂಬ. ಕೃಷಿ ಕುಟುಂಬನ ಹೌದು. ಕತ್ತಿ ಮಾಡ್ತೇನೆ ಅಲ್ಲ, ಈ ಮುಂಚೆ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಬಾಯಿ ಕಾಸು ಮಾತ್ರ, ಹೊಸಗತ್ತಿ ಎಲ್ಲ ಮಾಡೋದಿಲ್ಲ. ಮೊದ್ಲೆಲ್ಲ ಮಾಡ್ತಿದ್ರಿ? ಮೊದ್ಲೇ ಮಾಡ್ತಿದ್ದೆ. ನಿಮ್ಮ ಹತ್ರ ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು.
ಇದೊಂದು ವಿಚಾರ ಪ್ರತಿಯೊಬ್ಬರಿಗೂ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು. ಅಂದ್ರೆ ಯಾರಿಗಾದ್ರೂ ಒಂದು ಗಾಯ ಆದ್ರೆ ಅಥವಾ ಶುಗರ್ ಅಲ್ಲಿ, ಈಗ ಶುಗರ್ ಇರ್ತದೆ ಕೆಲವರಿಗೆ, ಹೌದು ಅವರಿಗೂ ಗಾಯ ಆದ್ರೆ ಈಗ ಹಾಸ್ಪಿಟಲ್ ಹೋದ್ರೆ ಅದು ಕಡಿಮೆ ಆಗೋದೆಲ್ಲ ಕಡಿಮೆ ಅಂತ ಅನಿಸ್ತದೆ ಅಲ್ವಾ? ಹೌದು ಆದ್ರೆ ನಿಮ್ಮ ಹತ್ರ ಅವರು ಬಂದ್ರೆ ನೀವು ನಿಮ್ಮ ಒಂದು ಔಷಧಿಯಿಂದ ಅವರಿಗೆ ಆ ಗಾಯವನ್ನು ಕಡಿಮೆ ಮಾಡುವಂತ ಕಡಿಮೆ ಮಾಡ್ಬೋದು ಮಾಡಬಹುದಲ್ವಾ? ಮಾಡ್ಬೋದು. ಸೊ ಅದು ಬಿಟ್ಟು ಬೇರೆ ಏನಾದ್ರು ಕಾಲ್ಗಂಡು ನೋವು, ಬೆನ್ನು ನೋವು, ಸೊಂಟ ನೋವು ಇದ್ರೂ ಕೂಡ ಆ ಎಣ್ಣೆ ಯೂಸ್ ಮಾಡಿ ತಿಕ್ಕಿ ಅದು ತಿಕ್ಕುದ್ರಲ್ಲಿರುವ ಗಾಯ ಇದ್ದ ನೋವಿಗೆ ಸರಿಯಾಗಿ ತಿಕ್ಕಿ ಬಿಸಿ ನೀರು ಹಿಡಿಬೇಕು. ಬಿಸಿ ನೀರು, ಗಾಯಕ್ಕೆ ಮಾತ್ರ ತಣ್ಣೀರು, ತಣ್ಣೀರು ಬಿಸಿ ನೀರು ಇಡ್ಲಿಕ್ಕಿಲ್ಲ. ಇರ್ಲಿಕ್ಕಿಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಸ್ನಾನ ಮಾಡೋಕ್ ಆಗ್ತದೆ, ಅದೇನು ಇದಲ್ಲ. ಸಿಕ್ಕಾಪಟ್ಟೆ ಬಿಸಿ ಆಗಿದೆ, ಅದು ಎಂತ ಆಗ್ತದೆ ಅಂತ ಹೇಳಿದ್ರೆ ಗಾಯ ಇದ್ದದ್ದು ಈ ಬಿಸಿ ಬಿದ್ದು ಕೂಡ್ಲೆ ಅದು ಈ ಹಾಲಿನ ಬಾವೆ ತರ ಮೇಲಿಂದ ಗುಣ ಆಗ್ತಾ ಬರುದು. ಹೌದೌದೌದು. ಆ ಬಿಸಿ ನೀರು ಪುನಃ ಅದ್ರ ಮೇಲೆ ಬಿದ್ದು ಕೂಡ್ಲೆ ಅದು ಎದ್ದು ಹೋಗ್ತದೆ. ಅದಕ್ಕೆ ತಣ್ಣೀರು ಇಡಬೇಕು. ತಣ್ಣೀರು ಇಡಬೇಕು. ತಣ್ಣೀರು ಎಷ್ಟು ತಣ್ಣೀರಾಗಿ ಯಾವ ರೀತಿ ತಣ್ಣೀರು ನೀರ್ ಹಾಕಿದ್ವಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಆಸ್ಪತ್ರೆಯಲ್ಲಿ ಔಷಧಿ ಕೊಟ್ಟರು ಕೂಡಲೇ ಅದಕ್ಕೆ ನೀರ್ ತಾಗಿಸ್ಬಾರ್ದು. ಹೌದೌದೌದು. ಅಂದ್ರೆ ನಿಮ್ದು ನೀರಲ್ಲೇ ಇದಾಗ್ಬೇಕು. ಓಕೆ, ಅದೊಂದು ಒಳ್ಳೆ ವಿಚಾರ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ವಿಚಾರವೇ. ಈಗ ಅವರಿಗೆ ಬೇಕಾದ್ರೆ ಅವರು ನಿಮ್ಮ ಹತ್ರ ಬಂದೇ ಬರ್ಬೇಕು ಅನ್ನುವಂಥದ್ದು. ಹೌದೌದು, ಬಂದ್ರೆ ಅವರಿಗೆ ಒಂದು ಉಪಯೋಗ ಅಲ್ವಾ? ಅಂದ್ರೆ ಮೈನ್ ಆಗಿ ಈಗ ಗಂಟು ನೋವಿದ್ರು ಕೂಡ ಅದು ಆಗತ್ತೆ, ಬೆನ್ನು ನೋವಿದ್ರು, ಸೊಂಟ ನೋವಿದ್ರು ಎಲ್ಲದಕ್ಕೂ ಕೂಡ ಒಂದು ಇವರ ಔಷಧಿ ಹೆಲ್ಪ್ ಆಗತ್ತೆ. ಸೊ ನಿಮ್ಗೆ ಕೂಡ ಬೇಕಾದ್ರೆ ಇವರನ್ನು ನೀವು ಸಂಪರ್ಕಿಸಬಹುದು. ಈಗ ಈಗ ನೀವು ಹಾಸ್ಪಿಟಲ್ಗೆ ಹೋಗಿ ಆ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಇಲ್ಲಿ ಇವರು ಕೊಡುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಔಷಧಿಯನ್ನು ತಗೊಳ್ಳುದೇ ನಿಮ್ಗೆ ಅದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಇವರ ಹತ್ರ ಈಗ ನಾವು ಮಾತಾಡಿದ್ ನಮ್ಗೆ ತುಂಬಾ ಖುಷಿಯಾಗಿದೆ. ಸೊ ನಿಮ್ಗೂ ಕೂಡ ಏನಾದ್ರೂ ಔಷಧಿಗಳು ಬೇಕಾದ್ರೆ ಇವರನ್ನು ಸಂಪರ್ಕಿಸಬಹುದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಒಳ್ಳೇದಾಗ್ಲಿ.